ಹಲೋ ಡಿಯರ್ ಡಿ ಸಿ ಟಿ ಆಸ್ಪಿರೆಂಟ್ಸ್, ವೆಲ್ಕಮ್ ಟು ಯು ಆಸ್ಕ್ ಐ ಸಾಲ್ವ್. ನೀವು ಯಾವುದೇ ಕ್ವಶನ್ ಇರ್ಬೋದು, ನಿಮ್ಮ ಕ್ವಶನ್ನ ನನ್ನ ವಾಟ್ಸಪ್ ನಂಬರ್ಗೆ ಸೆಂಡ್ ಮಾಡಿ. ಆ ಕ್ವಶನ್ಗೆ ಸೊಲ್ಯೂಷನ್ನ ವಿಡಿಯೋ ಮುಖಾಂತರ ನಾನು ನಿಮಗೆ ಸಾಲ್ವ್ ಮಾಡ್ಕೊಡ್ತೀನಿ. ಓಕೆನಾ? ಇವತ್ತು ಯಾರೋ ಒಬ್ರು ಕ್ವಶನ್ ಕೇಳಿದ್ದಾರೆ. ಸೊ ದಿಸ್ ಇಸ್ ದ ಕ್ವಶನ್. ಇಫ್ y is equal to log x to the base 10 then dy by dx is ಅಂತ ಕೇಳಿದ್ದಾರೆ. ಸೊ ಇಟ್ಸ್ ಅ ವೆರಿ ಕ್ವಾಲಿಟಿ ಗುಡ್ ಕ್ವಶನ್. ಓಕೆ, ಸೊ ನಿಮಗೆ ಇದನ್ನ ಸಾಲ್ವ್ ಮಾಡ್ಬೇಕಂತಂದ್ರೆ ನಿಮಗೆ ಒಂದೆರಡು ರಿಸಲ್ಟ್ಸ್ಗಳು ನಿಮಗೆ ಕ್ಲೀನ್ ಆಗಿ ಗೊತ್ತಿರಬೇಕಾಗುತ್ತೆ. ಸೊ ಒಂದೇನಪ್ಪಾ ಅಂದ್ರೆ ಲಾಗರಿಥಮಿಕ್ ರಿಸಲ್ಟ್ಸ್. ನಿಮಗೆ ಲಾಗ್ ಎ ಟು ದ ಬೇಸ್ ಬಿ, ಇದನ್ನ ನಾವು ಹೆಂಗ್ ಬರಿಬಹುದು ಅಂದ್ರೆ ಲಾಗ್ ಎ ಡಿವೈಡೆಡ್ ಬೈ ಲಾಗ್ ಬಿ ಅಂತ ಬರಿಬಹುದು. ದಿಸ್ ಇಸ್ ದ ರಿಸಲ್ಟ್ you must know to solve this question. Okay na? So on that basis, before going to differentiate, ಅವ್ರು ಏನ್ ಕೊಟ್ಟಿದ್ದಾರೆ? ಸೊ y is equal to ಏನ್ ಕೊಟ್ಟಿದ್ದಾರೆ? log x to the base 10 ಅಂತ ಕೊಟ್ಟಿದ್ದಾರಲ್ವಾ. ಡಿಫ್ರೆನ್ಶಿಯೇಟ್ ಮಾಡೋದಕ್ಕಿಂತ ಮುಂಚೆ ನೀವೇನ್ ಮಾಡ್ಬೇಕು ಅಂದ್ರೆ ಸಿಂಪ್ಲಿಫೈ ಮಾಡ್ಕೋಬೇಕು. ಈ ಫಾರ್ಮುಲಾನ ಅಪ್ಲೈ ಮಾಡ್ಬೇಕು. ಲಾಗ್ ಎ ಟು ದ ಬೇಸ್ ಬಿ, ನೋಡಿ ಎ ಜಾಗದಲ್ಲಿ x ಇದೆ, ಬಿ ಜಾಗದಲ್ಲಿ 10 ಇದೆ. ಆ ತರ ಬರೆಯಕ್ ಹೋದ್ರೆ ಏನಾಗುತ್ತೆ ನಿಮ್ಗೆ? ಲಾಗ್ x ಟು ದ ಡಿವೈಡೆಡ್ ಬೈ ಲಾಗ್ 10 ಆಗುತ್ತೆ. ಓಕೆನಾ? ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು. ಈಗ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿದ್ರೆ y ಡಿಫ್ರೆನ್ಸಿಯೇಷನ್ dy by dx ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಲಾಗ್, ನೋಡಿ 1 by log 10 ಕಾನ್ಸ್ಟೆಂಟ್ ಇರುತ್ತೆ. 1 by log 10 ಕಾನ್ಸ್ಟೆಂಟ್ ಇಂಟು 1 by log 10 ಕಾನ್ಸ್ಟೆಂಟ್ ಆದ್ರೆ ಈ ಲಾಗ್ x ಗೆ ಡಿಫ್ರೆನ್ಸಿಯೇಷನ್ ಏನಾಗುತ್ತೆ? 1 by x ಆಗುತ್ತೆ. ಬಿಕಾಸ್ ಕಾನ್ಸ್ಟೆಂಟ್ ನ ಹಂಗೆ ಬರೀಬೇಕು, 1 by log 10 ಹಂಗೆ ಬರೀಬೇಕು. ಲಾಗ್ x ಗೆ ಡಿಫ್ರೆನ್ಸಿಯೇಷನ್ 1 by x ಆಗುತ್ತೆ. ಓಕೆ, ಸೊ ಅಂಡ್ ದೆನ್ ನಿಮಗೆ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಸೊ ಈ ಆಪ್ಷನ್ ಸಿ ನಲ್ಲಿ ನಿಮ್ಮ ಆನ್ಸರ್ ಕಾಣ್ತಾ ಇದೆ ಅಂತ ಅಂದ್ರೆ ಎಕ್ಸ್ ಈ ಕಡೆ ಬರ್ದಿದ್ದೇನೆ ಅಷ್ಟೇ. ಮತ್ತೆ ನೋಡಿ ಕೆಳಗಡೆ ಏನು ಇಲ್ಲ ಅಂತ ಅಂದ್ರೆ ಅಂಡರ್ಸ್ಟುಡ್ ಇ ಇರುತ್ತೆ ಅಂತ. ಇದು ನೇಪಿಯರ್ ಲಾಗರಿಥಮ್ಸ್ ಅಂತ ಕರೀತಾರೆ. ಅಂಡರ್ಸ್ಟುಡ್ ಇ ಇರುತ್ತೆ. ಓಕೆನಾ? ಸೊ ಐ ಹೋಪ್ ಈ ಸೊಲ್ಯೂಷನ್ ನಿಮ್ಗೆ ಅರ್ಥ ಆಯ್ತು ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಸಬ್ಸ್ಕ್ರೈಬ್. ನಿಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ ಈ ವಿಡಿಯೋ ಇಷ್ಟ ಆದ್ರೆ. ಥ್ಯಾಂಕ್ ಯು ಸೋ ಮಚ್. ಬಾಯ್.